ಪ್ರಸಿದ್ಧಿ ಆಗುವುದು ಬೇರೆ, ಪ್ರಭಾವ ಬೀರೋದು ಬೇರೆ. ಒಂದ್ ವೇಳೆ ನಮ್ಮ ಯೂಟ್ಯೂಬ್ ಚಾನೆಲ್ಗಳಿಗೆ ಪ್ರಸಿದ್ಧಿಯಾಗಿ ನಮಗೆ ನೂರಾರು ಸಬ್ಸ್ಕ್ರೈಬರ್ಸ್ ಇರ್ಬೋದು, ನಮ್ಮ ಇನ್ಸ್ಟಾಗ್ರಾಮ್, ನಾವು ಫೇಸ್ಬುಕ್ ಅಲ್ಲಿ ಹಾಕುವಂತ ಪೋಸ್ಟ್ ಗಳಿಗೆ ನೂರಾರು ಜನ ನಮಗೆ ಲೈಕ್ ಮಾಡ್ಬೋದು. ಆದ್ರೆ ಅದು ಯಾವುದು ಕೂಡ ಒಬ್ಬನನ್ನ ನಾಯಕನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ನಾಯಕ ಅವನು ಎಷ್ಟೇ ಪ್ರಸಿದ್ಧವಾಗಿರ್ಬೋದು, ಪ್ರಸಿದ್ಧವಾಗಿರೋ ವ್ಯಕ್ತಿ ಪ್ರಭಾವವುಳ್ಳ ನಾಯಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಸಿದ್ಧವಾದಂತ ವ್ಯಕ್ತಿ ಒಂದ್ ವೇಳೆ ಅವನೊಳಗಡೆ ಗುಣ ಸರಿ ಇಲ್ಲ ಅಂದ್ರೆ ಅವನು ಯಾರ ಮೇಲೂ ಪ್ರಭಾವ ಬೀರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವೇ ಹೇಳ್ತೀವಿ, ಅಷ್ಟು ದೊಡ್ಡ ವ್ಯಕ್ತಿ ಅವನ್ ಹೆಂಗ್ ನಡ್ಕೊಂತ ನೋಡು ಅಂದ್ಬಿಡ್ತೀವಿ ಒಂದೇ ಮಾತು. ಜಾನ್ ಮ್ಯಾಕ್ಸ್ವೆಲ್ ಅನ್ನುವಂತ ಒಬ್ಬ ಸೇವಕರು ಹೀಗೆ ಹೇಳ್ತಾರೆ, ಲೀಡರ್ಶಿಪ್ ಇಸ್ ನಾಟ್ ಪಾಪ್ಯುಲಾರಿಟಿ, ಇಟ್ ಈಸ್ ಇನ್ಫ್ಲೂಯೆನ್ಸ್. ಅರ್ಥ ಆಗ್ಲಿಕ್ಕೆ ನಾನು ನಿಮ್ಗೆ ಹೇಳೋದಾದ್ರೆ, ನಾಯಕತ್ವ ಅಂದ್ರೆ ಅದು ಪ್ರಸಿದ್ಧರಾಗೋದಲ್ಲ, ಪ್ರಭಾವ ಬೀರುವಂತದ್ದು. ಒಬ್ಬ ವ್ಯಕ್ತಿ ಪ್ರಭಾವ ಬೀರೋದುವಾಗ ಏನಾಗುತ್ತೆ ಅಂದ್ರೆ ಅವನಿಂದ ಕೆಲವು ಜನರುಗಳು ಗುಣ ಬದಲಾಗುತ್ತೆ. ಒಬ್ಬ ವ್ಯಕ್ತಿ ಪ್ರಭಾವವುಳ್ಳ ನಾಯಕನಾಗಿದ್ರೆ ಅವನ ಜೊತೆಲಿದ್ರೆ ಅವ್ರು ಮಾಡುವಂತ ಕ್ರಿಯೆಗಳು ಬದಲಾಗುತ್ತೆ, ಅವ್ರು ನಡ್ಕೊಳ್ಳುವಂತ ರೀತಿ ಬದಲಾಗುತ್ತೆ, ಅವ್ನು ಕೊಡುವಂತ ವಾಕ್ಯಗಳಿಂದ ಅವರ ಜೀವಿತಗಳು ಬದಲಾವಣೆ ಆಗಿ ಆಕ್ಷನ್ ತಗೊಳ್ತಾರೆ, ಕ್ರಿಯೆ ಮಾಡ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಹತ್ರ ಇದ್ದಾಗ ಅವನು ಪ್ರಸಿದ್ಧನಾಗದೇ ಇದ್ರೂ ಪರವಾಗಿಲ್ಲ, ಅವನು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿ ಪ್ರಭಾವವುಳ್ಳಂತ ನಾಯಕನಾಗಿದ್ರೆ ನಮಗರಿಯದೆ ಅವನ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಬಂದಿರುತ್ತೆ.